75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆಗೆ ಓಗೊಟ್ಟು ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದೇವೆ. ತಿರಂಗಾ ಹರ್ ಘರ್ ತಿರಂಗಾ. तिरंगा घरो घरी तिरंगा प्रत्येक घरी तिरंगा. ಪ್ರಧಾನಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಕರೆಯು ಒಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸಿತು. ಈ ಪ್ರೇರಣೆಯಿಂದ ಬಂದ ಆಲೋಚನೆ ಎಂದರೆ ಕೇವಲ ಧ್ವಜ ಹಾರಿಸುವುದಲ್ಲದೆ ಪ್ರತಿಯೊಬ್ಬ ಭಾರತೀಯ ಕುಟುಂಬವನ್ನು ಶ್ರೀಮಂತಗೊಳಿಸುವ ಶಿಕ್ಷಣ ಕೊಟ್ಟು ಅವರನ್ನು ಸಬಲೀಕರಣಗೊಳಿಸುವ ಯೋಜನೆ. ಪ್ರೇರಣೆ ಪಡೆದ ವ್ಯಕ್ತಿ ಯಾರು? ಅವರೇ ಮೋಹನ್ ಕೃಷ್ಣರಾವ್. ಮಿಸ್ಟರ್ ಮೋಹನ್ ಕೃಷ್ಣರಾವ್ ಒಬ್ಬ ಫೈನಾನ್ಷಿಯಲ್ ಎಕಾನಮಿಸ್ಟ್ ಆಗಿದ್ದು, ಚಾಣಕ್ಯನ ನೀತಿ ಸೂತ್ರಗಳನ್ನೇ ಅಳವಡಿಸಿಕೊಂಡಿರುವ ಆರ್ಥಿಕ ತಜ್ಞರು. ಅವರಿಗೆ ಬಂದ ಯೋಚನೆ, 2047ರ ವೇಳೆಗೆ ಪ್ರತಿಯೊಬ್ಬ ಭಾರತೀಯನೂ 1 ಕೋಟಿ ಮೌಲ್ಯದ ನಗದು ಆಸ್ತಿ ಹೊಂದುವಂತೆ ಸಕ್ರಿಯರಾಗಲು ಯಾಕೆ ಶಿಕ್ಷಣವನ್ನು ನೀಡಬಾರದು ಎಂದು. ಇದರಿಂದ ಕೇವಲ ಭಾರತೀಯ ಕುಟುಂಬಗಳಷ್ಟೇ ಅಲ್ಲ, ಇಡೀ ಭಾರತ ದೇಶ ಸಮೃದ್ಧವಾಗುವುದು. ಮೋಹನ್ ಕೃಷ್ಣರಾವ್ ಅವರಿಗೆ ಹಣಕಾಸಿನ ವಿಷಯಗಳಲ್ಲಿ ಪರಿಣತಿಯು ಒಂದು ದೊಡ್ಡ ಜನಾಂದೋಲನ ಸೃಷ್ಟಿಗೆ ಕಾರಣವಾಯಿತು. ಅದೇ 2047ರ ವೇಳೆಗೆ ಹರ್ ಘರ್ ಕ್ರೋರ್ ಮಾಡುವ ಪರಿಕಲ್ಪನೆ. ಮಿಸ್ಟರ್ ಮೋಹನ್ ಕೃಷ್ಣರಾವ್ ಅವರು ಭಾರತದ ಪ್ರತಿ ಕುಟುಂಬವೂ ಸಮೃದ್ಧಿ ಹೊಂದಲು ಬಯಸುತ್ತಾರೆ. ಇದರ ಕುರಿತು ಅವರಿಂದಲೇ ಇನ್ನಷ್ಟು ತಿಳಿದುಕೊಳ್ಳೋಣ. ನಮ್ಮ ದೇಶ ಭಾರತ ಒಂದು ಬಡ ದೇಶ, ನಾವು ಒಂದು ಡೆವಲಪಿಂಗ್ ಕಂಟ್ರಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ನಾನು ನಿಮ್ಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಕಳೆದ 2000 ವರ್ಷಗಳ ಇತಿಹಾಸ ನೀವು ನೋಡಿದ್ರೆ ಭಾರತದ GDP ಎಲ್ಲ ಸಮಯದಲ್ಲೂ ವಿಶ್ವದಲ್ಲೇ ಅಗ್ರಶ್ರೇಣಿನಲ್ಲಿತ್ತು. ಕಳೆದ 2 ಶತಮಾನಗಳಷ್ಟೇ ನಾವು ಬಡ ದೇಶ ಆದ್ವಿ. ಅದು ಯಾಕೆ? ನಮಗೆಲ್ಲ ಗೊತ್ತು, ಬ್ರಿಟಿಷರ ದಬ್ಬಾಳಿಕೆ. ಬ್ರಿಟಿಷರು ನಮ್ಮ ಸಂಪತ್ತನ್ನೆಲ್ಲ ದೋಚಿ ಅವರು ಶ್ರೀಮಂತರಾದರು. ಬರೀ ದೋಚಿದ್ದಷ್ಟೇ ಅಲ್ಲ, ನಮ್ಮ ಸ್ವಂತಿಕೆಯನ್ನೇ ಮರೆಯೋ ಹಾಗೆ ಮಾಡಿ ನಮ್ಮ 5-6 ತಲೆಮಾರುಗಳನ್ನು ಮೂರ್ಖರನ್ನಾಗಿ ಮಾಡಿದ್ರು. ನಂಬೋಕ್ಕಾಗ್ತಿಲ್ವಾ? ಒಂದು ಕೆಲಸ ಮಾಡಿ, ಈ ಹೆಸರನ್ನು ಗೂಗಲ್ ಮಾಡಿ. ಆಂಗಸ್ ಮ್ಯಾಡಿಸನ್ ಒಬ್ಬ ಬ್ರಿಟಿಷ್ ಎಕನಾಮಿಸ್ಟ್. ಅವರು ಪ್ರಪಂಚದಲ್ಲಿ 2000 ವರ್ಷಗಳಲ್ಲಿ ಯಾವ ದೇಶ ಎಷ್ಟು GDP ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ ಪ್ರಕಾರ 17ನೇ ಶತಮಾನದವರೆಗೂ ಭಾರತದ GDP ವಿಶ್ವದಲ್ಲೇ ನಂಬರ್ 1 ಪೊಸಿಷನ್ನಲ್ಲಿತ್ತು. ಕಳೆದ 2 ಶತಮಾನಗಳಷ್ಟೇ ಅದು ಕೆಳಗೆ ಕುಸಿತು. ಹಿಂದೆ ಭಾರತ ವಿಶ್ವದಲ್ಲೇ ಅತಿ ಶ್ರೀಮಂತ ದೇಶ ಆಗಿದ್ದು ರಾಜರಿಂದ, ಚಕ್ರವರ್ತಿಗಳಿಂದಲ್ಲ, ನಿಮ್ಮಂಥ ಸಾಮಾನ್ಯ ಜನರಿಂದ. ಆಗಿನ ಕಾಲದಲ್ಲಿ ನಮ್ಮ ಜನ ವ್ಯವಸಾಯ, ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತ ಪರಿಣತಿ ಹೊಂದಿದ್ರು. ಅವರ ಶ್ರೀಮಂತಿಕೆಯ ಬೆನ್ನೆಲುಬಾಗಿದ್ದು ನಮ್ಮ ದೇಶದ ಸಾಂಸ್ಕೃತಿಕ ಹಿನ್ನೆಲೆ. ಪ್ರತಿಯೊಬ್ಬ ಜನರು ಜ್ಞಾನ, ಸಂಪತ್ತು ಎರಡನ್ನೂ ಗೌರವಿಸ್ತಿದ್ರು. ನಮ್ಮ ಭಾರತ ಮತ್ತೆ ಶ್ರೀಮಂತ ರಾಷ್ಟ್ರ ಆಗಬೇಕು ಅಂದರೆ ಯಾರು ಮಾಡಬೇಕು? ಸರ್ಕಾರ ಅಷ್ಟೇ ಅಲ್ಲ, ರಾಜಕಾರಣಿಗಳು ಅಷ್ಟೇ ಅಲ್ಲ, ಮತ್ತು ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಅಲ್ಲ, ಮಠ ಮಂದಿರಗಳು, ಧರ್ಮ ಸಂಸ್ಥೆಗಳು ಅಷ್ಟೇ ಅಲ್ಲ, ಮತ್ತೆ ಇನ್ಯಾರು ಮಾಡಬೇಕು? ಸಾಮಾನ್ಯ ಜನರು, ನಾವು, ನೀವು, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಮಾಡಬೇಕು. ಪ್ರತಿ ಕುಟುಂಬಗಳು ಶ್ರೀಮಂತವಾಗುವಂತಹ ಶಕ್ತಿ ಬೆಳೆಸ್ಕೋಬೇಕು. ಪ್ರತಿಯೊಬ್ಬ ಭಾರತೀಯನು ಹಣ ಗಳಿಸಿ, ಉಳಿಸಿ, ಬೆಳೆಸುವಂತಹ ವಿಷಯದಲ್ಲಿ ಸ್ಮಾರ್ಟ್ ಆಗಬೇಕು. ಆ ಸಂಪತ್ತು ಗಳಿಸುವಂತಹ ಮಾರ್ಗ ಇದೆಯಲ್ಲ, ಅದು ನಮ್ಮ ದೇಶದ ಧರ್ಮ, ಶಾಸ್ತ್ರ ಮತ್ತು ಸಂಸ್ಕೃತಿಗೆ ಧಕ್ಕೆ ಬರದೇ ಇರೋ ಥರ ಇರಬೇಕು. ಹರ್ ಘರ್ ಕ್ರೋರ್ ಇಂಡಿಯಾ 2047 ಈ ಅಭಿಯಾನದ ಗುರಿ ಪ್ರತಿಯೊಬ್ಬ ಭಾರತೀಯನಿಗೂ ಸಂಪತ್ತು ಗಳಿಸುವಂತಹ ಕೌಶಲ್ಯಗಳು, ಮನಿ ಸ್ಕಿಲ್ಸನ್ನು ಕಲಿಸ್ಕೊಡುವಂಥದ್ದು. ಪ್ರತಿ ಭಾರತೀಯ ಕುಟುಂಬಗಳು ಸಂಪತ್ತು ಭರಿತವಾದರೆ 2047ರ ಹೊತ್ತಿಗೆ ನಮ್ಮ ಇಡೀ ಭಾರತ ದೇಶ ಶ್ರೀಮಂತವಾಗೋದು ಖಂಡಿತ. ಹರ್ ಘರ್ ಕ್ರೋರ್ 2047 ಏನು ಎನ್ನುವುದನ್ನು ತಿಳಿಯೋಣ. ವಿಷನ್.
ಪ್ರತಿಯೊಬ್ಬ ಭಾರತೀಯ ಕುಟುಂಬವು ತಮ್ಮ ವೈಯಕ್ತಿಕ ಹಣಕಾಸಿನ ಕೌಶಲ್ಯದಿಂದ ಶ್ರೀಮಂತ ಭಾರತವನ್ನು ನಿರ್ಮಿಸುವುದು. ಫಿನ್ ಗ್ಯಾನ್ ಅಕಾಡೆಮಿ ಮೂಲಕ ಇದನ್ನು ಸಾಧಿಸಬಹುದಾಗಿದೆ. ಉದ್ದೇಶ: 2030ರ ವೇಳೆಗೆ ಎಡ್ಯುಟೆಕ್ ಟೂಲ್ಸ್ಗಳನ್ನು ಬಳಸಿ ದೇಶಾದ್ಯಂತ ಪ್ರತಿ ಭಾರತೀಯ ಮನೆಯನ್ನು ತಲುಪಿ ಪ್ರತಿ ಕುಟುಂಬದ ಸಂಪತ್ತು ಹಾಗೂ ವೈಯಕ್ತಿಕ ಅಭಿವೃದ್ಧಿಯಾಗುವಂತೆ ಮಾಡುವುದು ಮತ್ತು ಅದರಿಂದ ದೇಶದ ಅಭಿವೃದ್ಧಿಗೆ ಕಾರಣವಾಗುವುದು. ಕಮ್ಯುನಿಟಿ ಆಧಾರಿತ ಶಿಕ್ಷಣ: ಪ್ರತ್ಯೇಕವಾದ ಲರ್ನಿಂಗ್ ಕಮ್ಯುನಿಟಿಗಳು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವೈದ್ಯರುಗಳಿಗೆ, ಉದ್ಯೋಗಸ್ಥರಿಗೆ ಮತ್ತು ಒಂದೇ ಬ್ಯಾಕ್ಗ್ರೌಂಡ್ನ ವ್ಯಕ್ತಿಗಳೊಂದಿಗೆ ಕೂಡಿ ಕಲಿಯುವುದು. ಫ್ರೀ ಕೋರ್ಸ್ಗಳು ಮಾಡಿ ಕಲಿ ಮಾದರಿಯಲ್ಲಿ. ನ್ಯೂಮರಿಕಲ್ ಸ್ಕಿಲ್ಸ್, ಬಜೆಟಿಂಗ್ ಸ್ಕಿಲ್ಸ್ ಹಾಗೂ ಇನ್ವೆಸ್ಟಿಂಗ್ ಸ್ಕಿಲ್ಸ್ಗಳಂತಹ ಮನಿ ಸ್ಕಿಲ್ಸ್ ಕೋರ್ಸ್ಗಳು ಮಕ್ಕಳ ವಿದ್ಯಾಭ್ಯಾಸ ಮತ್ತು ರಿಟೈರ್ಮೆಂಟ್ ಫಂಡ್ಸ್ ಬೆಳೆಸಲು ಸಹಾಯ ಮಾಡುತ್ತವೆ. ಫ್ರೀ ಲೈವ್ ಪ್ರಶ್ನೋತ್ತರ ಸೆಷನ್ಗಳು: ನಿಮ್ಮ ಪ್ರತ್ಯೇಕ ಕಮ್ಯುನಿಟಿಯಲ್ಲಿನ ಸೆಷನ್ಗಳಿಗೆ ಸೇರಿಕೊಂಡು ದಿನನಿತ್ಯದ ವ್ಯವಹಾರಗಳಲ್ಲಿ ಫೈನಾನ್ಷಿಯಲ್ ಜಾಣ್ಮೆಯನ್ನು ಅಪ್ಲೈ ಮಾಡಲು ಕಲಿತು ಅದರಿಂದ ಲಾಭ ಪಡೆಯಿರಿ. ಈ ಆಂದೋಲನದ ಯಶಸ್ಸಿಗೆ ನೀವು ಹೇಗೆ ಪಾತ್ರ ವಹಿಸಬಹುದು? ಮೊದಲು ಎಲ್ಲ ಫ್ರೀ ಕೋರ್ಸ್ಗಳನ್ನು ನೀವು ಕಲೀರಿ. ಈ ಎಲ್ಲ ಮನಿ ಸ್ಕಿಲ್ಸ್ಗಳಲ್ಲಿ ಸ್ಮಾರ್ಟ್ ಆಗಿ. ನಿಮಗೆ ವಿಶೇಷವಾದ ಎಕ್ಸ್ಪರ್ಟೈಸ್ ಏನಾದರೂ ಇದ್ದರೆ, ನೀವು ಜರ್ನಲಿಸ್ಟ್ ಆಗಿದ್ದರೆ, ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ, ಅಥವಾ ಶಿಕ್ಷಕರಾಗಿದ್ದರೆ, ಫೈನಾನ್ಸಲ್ಲಿ ನಿಮ್ಗೆ ಆಲ್ರೆಡಿ ನಾಲೆಡ್ಜ್ ಇದ್ದರೆ, ನೀವು ಟ್ರೈನರ್ಸ್ ಆಗಬಹುದು. ನಿಮಗೆ ಗೊತ್ತಿರೋ ವಿಷಯದಲ್ಲಿ ನೀವು ಇದರಲ್ಲಿ ಭಾಗವಹಿಸ್ಬೋದು. ನೀವೇನಾದರೂ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದರೆ, ನಿಮ್ಮ ಎಲ್ಲ ಎಂಪ್ಲಾಯೀಸ್ಗಳಿಗೆ, ವೆಂಡರ್ಸ್ಗಳಿಗೆ, ಕಸ್ಟಮರ್ಸ್ಗಳಿಗೆ ಈ ವಿಷಯನ ತಿಳಿಸಿ ಅವರೆಲ್ಲರೂ ಈ ಮನಿ ಸ್ಕಿಲ್ಸ್ನ ಕಲಿಯೋ ಹಾಗೆ ಮಾಡಿ. ಹೆಚ್ಚು ಹೆಚ್ಚು ಜನ ಮನಿ ಸ್ಕಿಲ್ಸ್ನ ಕಲಿತು ಹೆಚ್ಚು ಹೆಚ್ಚು ಶ್ರೀಮಂತವಾಗಲಿ. ಹೆಚ್ಚು ಭಾರತೀಯರು ಶ್ರೀಮಂತರಾದರೆ ಇಡೀ ಭಾರತ ಶ್ರೀಮಂತವಾಗುತ್ತೆ. ಬನ್ನಿ, ಈ ಬೃಹತ್ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ. ಹರ್ ಘರ್ ಕ್ರೋರ್ ಭಾರತ 2047 ಈ ಆಂದೋಲನಕ್ಕೆ ಇಂದೇ ಸೇರಿಕೊಳ್ಳಿ ಮತ್ತು 2047ರ ವೇಳೆಗೆ ನಿಮ್ಮ ಕುಟುಂಬವನ್ನು ಹಾಗೂ ರಾಷ್ಟ್ರವನ್ನು ಸಂಪದ್ಭರಿತವನ್ನಾಗಿ ಮಾಡಲು ಇಂದೇ ಪಣ ತೊಡಿ.